ಚಿಕ್ಕಬಳ್ಳಾಪುರ ನಗರದ ವಫ್ ಸಂಸ್ಥೆಯಾದ ಜಮಾತೆ ಅಹ್ಲ್ ಇಸ್ಲಾಂ ಆಡಳಿತ ಮಂಡಳಿಯ ಚುನಾವಣೆಯು ದಿನಾಂಕ 11/5/2025ರಂದು ನಿಗದಿಪಡಿಸಲಾಗಿದೆ ಎಂದು ಚುನಾವಣಾಧಿಕಾರಿ ಅಲ್ಲಾ ಬಕ್ಷ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 12 ವರ್ಷಗಳ ನಂತರ ಚಿಕ್ಕಬಳ್ಳಾಪುರದ ಜಮಾತೆ ಅಹ್ಲ್ ಇಸ್ಲಾಂ ಆಡಳಿತ ಸಮಿತಿ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ಜಮಾತೆ ಅಹ್ಲ್ ಇಸ್ಲಾಂ ವಫ್ ಸಂಸ್ಥೆ ಚುನಾವಣಾ ಪ್ರಕ್ರಿಯೆ ಬಗ್ಗೆ ವಿವರ ನೀಡಿದ್ದಾರೆ. ಚುನಾವಣಾಧಿಕಾರಿ ಅಲ್ಲಾ ಬಕ್ಷ್ ಅವರು ಮಾಹಿತಿ ಪ್ರಕಾರ ಜಮಾತೆ ಅಹ್ಲ್ ಇಸ್ಲಾಂ ಆಡಳಿತ ಸಮಿತಿಗೆ 25 ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ. ಇದಕ್ಕಾಗಿ ಪ್ರಕ್ರಿಯೆಯನ್ನ ಪ್ರಾರಂಭವಾಗಿದ್ದು, ಅಭ್ಯರ್ಥಿಗಳು ಏಪ್ರಿಲ್ 25 ಮಧ್ಯಾಹ್ನ 3:30ರವರೆಗೆ ತಮ್ಮ ನಾಮಪತ್ರಗಳನ್ನು ಸಲ್ಲಿಸಬಹುದು ಎಂದು ಅವರು ಹೇಳಿದರು. ಏಪ್ರಿಲ್ 26ರಂದು ನಾಮಪತ್ರಗಳನ್ನು ಪರಿಶೀಲಿಸಲಾಗುವುದು ಮತ್ತು ಅಭ್ಯರ್ಥಿಗಳು ಏಪ್ರಿಲ್ 27ರಂದು ಮಧ್ಯಾಹ್ನ 3 ಗಂಟೆಯವರೆಗೂ ನಾಮಪತ್ರಗಳನ್ನು ಹಿಂಪಡೆಯಬಹುದು ಮತ್ತು ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಏಪ್ರಿಲ್ 27ರಂದು ಪ್ರಕಟಿಸಲಾಗುವುದು. ಅಗತ್ಯವಿದ್ದರೆ ಮೇ 11, 2025ರಂದು ನಗರದ ಜೂನಿಯರ್ ಕಾಲೇಜು ಬಿಬಿ ರಸ್ತೆಯಲ್ಲಿ ಬೆಳಗ್ಗೆ 8ರಿಂದ ಮಧ್ಯಾಹ್ನ 3ರವರೆಗೂ ಮತದಾನ ನಡೆಯಲಿದೆ ಎಂದರು. ಇನ್ನು ಮತದಾನ ನಂತರ ಮತ ಎಣಿಕೆ ತಕ್ಷಣವೇ ಪ್ರಾರಂಭವಾಗಲಿದ್ದು, ಅಂದೇ ಮತ ಎಣಿಕೆಯ ನಡೆಯಲಿದೆ. ನಂತರವೇ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿ ಅಲ್ಲಾ ಬಕ್ಷ್ ಮಾಹಿತಿ ನೀಡಿದ್ದಾರೆ. 25 ಏಪ್ರಿಲ್ಗೆ issue receipt of nomination form. Last date is 25 ಏಪ್ರಿಲ್. ಆಮೇಲೆ 26ಗೆ ಸ್ಕೂಟಿ ಇದೆ 11:30ಗೆ. 26ಗೆ ಸ್ಕೂಟಿ ಫೈನಲ್ ಲಿಸ್ಟ್ ಆಗುತ್ತೆ. 27th ವಿಡ್ರಾಯಲ್ ಆದಮೇಲೆ ಆಫ್ಟರ್ ಇದು ಫೈನಲ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ. ಇದು ಕಾಸ್ಟ್ ಆಫ್ ಅಪ್ಲಿಕೇಶನ್ 200 rupees, ನಾಮಿನೇಷನ್ ಫೀಸ್ 2,000 ಅದು ಬೈಲಾ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಇವತ್ತು 9 ಅಪ್ಲಿಕೇಶನ್ ಬಂದಿದೆ. 9 ಅಪ್ಲಿಕೇಶನ್ ಬಂದಿದೆ. 230 अब तक कितने टोटल हो गए? 10 ही सर ಜಮಾತ್ ಅವರು ಐಡೆಂಟಿಟಿ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಅದು ಕಾಪಿ ಡೈರೆಕ್ಟ್ ಕಾಪಿ ಹಾಕಬೇಕು. ಅದರಲ್ಲಿ ಒಂದು ಪ್ರಪೋಸಲ್ ಇರಬೇಕು, ಒಂದು ಸೆಕೆಂಡ್ ಅದು ಜಮಾತು ಕಾರ್ಡ್ ಯಾರಿಗೆ ಇಶ್ಯೂ ಮಾಡಿದ್ದಾರೆ ಅವರೇ ಎಲಿಜಿಬಲ್. ಕಾರ್ಡ್ ಇಲ್ಲ ಅಂದರೆ ಅವರು ಎಲಿಜಿಬಲ್ ಇಲ್ಲ. 3 years. 25 members for a period of 3 years. ಸರ್ ಹೆಸರು ಅಲ್ಲಾ ಬಕ್ಷ್, ರಿಟೈರ್ಡ್ ಸ್ಟೇಟ್ ಸೆಕ್ರೆಟರಿ.